ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಮುಂದುವರಿಯಲಿ. ಈಗ ನಾವು ಕ್ವಶನ್ ಆನ್ಸರ್ಸ್ಗಳನ್ನು ಸ್ವಲ್ಪ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರನ್ನು ರೀಸನ್ ಇಷ್ಟೇ ಮಕ್ಕಳೇ, ಭಾಳ ಜನ ನಮಗೆ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಬೇಕು ಅಂತ ಕೇಳ್ತಾಯಿದ್ರಿ. ಸಪ್ರೇಟಾಗಿ ಕನ್ನಡ ಮೀಡಿಯಮ್ ಅಂತೂ ಸಿಗ್ತಾ ಇಲ್ಲ. ಎಕನಾಮಿಕ್ಸ್, ಅರ್ಥಶಾಸ್ತ್ರ ಎರಡೂ ಮಿಕ್ಸಾಗಿ ಇರುವಂಥ ಒಂದು ಕ್ವಶನ್ ಪೇಪರ್ ಸಿಕ್ಕಿದೆ. ಫಸ್ಟ್ ಇಯರ್ PUC ಸಬ್ಜೆಕ್ಟ್ ಎಕನಾಮಿಕ್ಸ್, ಅರ್ಥಶಾಸ್ತ್ರ 40 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ನೋಡ್ತಾ ಹೋಗೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ಸ್ಕೇರ್ಸಿಟಿ ಇಸ್ ದ ರೂಟ್ ಆಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅದೇ ಕನ್ನಡದವರಿಗೆ ಇದನ್ನು ಓದೋದಾದರೆ ಕೊರತೆಯು ಇದರ ಮೂಲ ಕಾರಣವಾಗಿದೆ ಅಂತ ಇದೆ. ಸರಿಯಾದ ಉತ್ತರ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗಿದೆ ಅಂತ. ಕ್ವಶನ್ ನಂಬರ್ 2, ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಮೋರ್ ದ್ಯಾನ್ ಹಾಫ್ ಆಫ್ ಇಂಡಿಯಾಸ್ ಫಾರಿನ್ ಟ್ರೇಡ್ ವಾಸ್ ರಿಸ್ಟ್ರಿಕ್ಟೆಡ್ ಟು ಡ್ಯಾಶ್ ಅಂತ ಇದೆ. ಕ್ಲಿಯರ್ ಮೈ ಡಿಯರ್? ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರವೇನು ಅಂತ ನಾವು ನೋಡೋಣ. ಇಲ್ಲಿ ಪ್ರಶ್ನೆ ಬಹಳ ಸಲೀಸಾಗಿದೆ ಆಯಿತಾ. ಆಳ್ವಿಕೆಯಲ್ಲಿ ಭಾರತದ ಅರ್ಥವನ್ನು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧಿಸಲಾಗಿತ್ತು ಅಂತ ಇದೆ. ಇದಕ್ಕೆ ಬಹಳ ಜನ ಇರಾನ್ ಅಂತ ಬರೀತಾ ಇದ್ದೀರಾ ಆಯಿತಾ. ನನ್ನ ಪ್ರಕಾರ ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್ ಅನ್ನುವಂಥದ್ದು ಸರಿಯಾದ ಉತ್ತರ ಅನಿಸುತ್ತೆ. ಹಾಗಾಗಿ ತಾವುಗಳು ದಯವಿಟ್ಟು ಈ ಸೆಕೆಂಡ್ ಕ್ವಶನ್ಗೆ ನೀವೇ ನನಗೆ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಕಳಿಸಬೇಕು ಆಯಿತಾ. ಬನ್ನಿ, ಈಗ ಫಸ್ಟ್ ಫೇಸ್ ಆಫ್ ಗ್ರೀನ್ ರೆವಲ್ಯೂಷನ್ ಅಚೀವ್ಡ್ ಅಪ್ರಾಕ್ಸಿಮೇಟ್ಲಿ ಡ್ಯಾಶ್ ಅಂತ ಇದೆ. ಹಸಿರು ಕ್ರಾಂತಿಯ ಮೊದಲ ಹಂತದ ಸಾಧನೆಯು ಸಾಧ್ಯವಾದದ್ದು ಯಾವ ಇದು ಅಂತ. ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿರುತ್ತೆ. ಮಿಡ್ 1960 to 1970 ಆಯಿತಾ. ಮಧ್ಯದ ದಶಕ ಅಂತ. ಈಗ ಫಿಲ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ. ಬೈ ಚೂಸಿಂಗ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಬ್ರ್ಯಾಕೆಟ್ ಅಂತ ಇದೆ. ಡೇಟಾ, ನಂಬರ್ಸ್, ಈಕ್ವೇಷನ್ಸ್ ಆರ್ ಬೀಯಿಂಗ್ ಯೂಸ್ಡ್ ಇನ್ ಡ್ಯಾಶ್ ಅಂತ ಇದೆ. ಈ ಡೇಟಾ ದತ್ತಾಂಶಗಳು, ಸಂಖ್ಯೆಗಳು, ಸಮೀಕರಣಗಳು ಡ್ಯಾಶ್ದಲ್ಲಿ ಬಳಸಲ್ಪಡುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 4ನೆಯ ಪ್ರಶ್ನೆಗೆ ಅದು ಸ್ಟ್ಯಾಟಿಸ್ಟಿಕ್ಸ್ ಆಗಿ ಇರುವಂಥದ್ದು ಸರಿಯಾದ ಉತ್ತರ. ಸಂಖ್ಯಾಶಾಸ್ತ್ರ ಅಂತ ಉತ್ತರ. ಕ್ವಶನ್ ನಂಬರ್ 5, ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಥಡ್ ಆಫ್ ಇಂಟರ್ವ್ಯೂ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪರ್ಸ್ನಲ್ ಇಂಟರ್ವ್ಯೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನೇ ಕನ್ನಡದಲ್ಲಿ ನಾವು ಅಧಿಕ ವೆಚ್ಚವಾಗುವ ಸಂದರ್ಶನದ ವಿಧಾನ ಡ್ಯಾಶ್ ಅಂತ ಇದೆ. ವೈಯಕ್ತಿಕ ಸಂದರ್ಶನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 6ನೆಯ ಪ್ರಶ್ನೆ, ಡ್ಯಾಶ್ ಟ್ರಾನ್ಸ್ಪೋರ್ಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿಬ್ಯೂಷನ್ ಆಫ್ ಬ್ರಿಟಿಷ್ ರೂಲ್ ಅಂತ ಇದೆ. ಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆಯಿಂದ ಪರಿಗಣಿಸಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇದು ರೈಲ್ವೆ ಸಾರಿಗೆ ಅಂತ, ರೈಲು ಅಂತ, ರೈಲ್ವೇಸ್ ಆಯಿತಾ. ಈಗ ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ನಾವು ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ. ಸೆನ್ಸಸ್ ಅಂತ ಇದೆ. ಸೆನ್ಸಸ್ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಅಂತ ಇದೆ, ಹೌದಲ್ವಾ. ಕವರ್ಸ್ ಎವ್ರಿ ಇಂಡಿವಿಜುವಲ್ ಅನ್ನುವಂಥದ್ದು ಸೆನ್ಸಸ್ ಅಂತ. ಅದನ್ನು ನಾವು ಕನ್ನಡದಲ್ಲಿ ಜನಗಣತಿ ಅಂತಲೇ ಕರೆಯುತ್ತೇವೆ. ಈಗ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ. ಭೂ ಸುಧಾರಣೆ ಅಂತ. ಕ್ವಶನ್ ನಂಬರ್ 2, ಇದಕ್ಕೆ ಸರಿಯಾದ ಉತ್ತರ ಬಂದು ಇಂಪ್ರೂವ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್ ಟು ಇನ್ಕ್ರೀಸ್ ಇಟ್ಸ್ ಪ್ರಾಡಕ್ಟಿವಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಉತ್ಪಾದಕತೆಯನ್ನು ಹೆಚ್ಚಿಸಲು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸುವುದೇ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಇದು ಕ್ವಶನ್ ನಂಬರ್ 2 ಲ್ಯಾಂಡ್ ರಿಫಾರ್ಮ್ಸ್ ಆಗಿರುತ್ತೆ. ನೆಕ್ಸ್ಟ್, ಪೈಲಟ್ ಸರ್ವೆ ಅಂದರೆ ಏನು ಅಂತ. ಪೈಲಟ್ ಸಮೀಕ್ಷೆ ಎಂದರೆ ಏನು ಅಂತ. ಅದಕ್ಕೆ ಸರಿಯಾದ ಉತ್ತರ ಈಗ ಉಳಿದಿರುವಂಥದ್ದು ಪ್ರೀ ಟೆಸ್ಟಿಂಗ್ ಆಫ್ ಕ್ವಶನರೀಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪೂರ್ವಭಾವಿ ಪ್ರಶ್ನಾವಳಿ ಅಂತ. ಈಗ ನಾವು ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, MCQs ಆಯಿತು, ಮ್ಯಾಚ್ ದ ಫಾಲೋಯಿಂಗ್ ಆಯಿತು. ಇದೇ ರೀತಿಯಾಗಿ ಆ್ಯನ್ಯುವಲ್ ಎಕ್ಸಾಮಲ್ಲೂ ಹೀಗೆ ಇರುತ್ತೆ. ಈಗ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ ಆಯಿತಾ. ಎಕ್ಸ್ಪ್ಯಾಂಡ್ TISCO ಅಂತ ಇದೆ. ಇನ್ನೊಂದು ವಾಟ್ ಈಸ್ ಎಕನಾಮಿಕ್ ಅಕಾರ್ಡಿಂಗ್ ಟು ಆಲ್ಫರ್ಡ್ ಮಾರ್ಷಲ್ ಅಂತ ಕೇಳಿದ್ದಾರೆ. ಏನೂ ಇಲ್ಲ ಕಣ್ರಿ, ಈ ಎಕನಾಮಿಕ್ಸ್ ಅಂತ ಹೇಳಿದರೆ ಇಟ್ ಈಸ್ ದ ಸ್ಟಡಿ ಆಫ್ ಮ್ಯಾನ್ಕೈಂಡ್ ಇನ್ ದಿ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅನ್ನುವಂಥದ್ದು ಆಗಿರುತ್ತೆ. ಎಕ್ಸ್ಪ್ಯಾಂಡ್ TISCO ಅಂತ ಹೇಳಿದರೆ
ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ. ವಿದ್ಯಾರ್ಥಿಗಳೇ, ನಿಮ್ಮ ಅಮೂಲ್ಯವಾದ 5 ನಿಮಿಷಗಳ ಕಾಲ ನಮಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಏನಂತಾರೆ ಯೂನಿಟ್ ಟೆಸ್ಟ್ ಒಂದು ಆದ ತಕ್ಷಣ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐಡಿ ALLINONE1 pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಅಥವಾ ನೋಡಿದವರು ಒಂದು ಲೈಕ್ ಬಟನ್ನು ಹಾಗೂ ಕಮೆಂಟನ್ನು ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆ್ಯಂಡ್ ಫಾರ್ ಯುವರ್ ಸ್ಪೆಷಲಿ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1.